ಹಾಯ್ ಆಲ್, ಎಲ್ರು ಆರಾಮ? ಎಲ್ರು ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ಸೊ ಇದು ಬಂದ್ಬಿಟ್ಟು ಟ್ಯೂಸ್ಡೇನ ವ್ಲಾಗ್ ಆಗಿರುತ್ತೆ. ನಾನು ಇತ್ತೀಚೆಗೆ ತುಂಬಾ ಇನ್ಆಕ್ಟಿವ್ ಇದ್ದೀನಿ. ಐ ಆಮ್ ಸಾರಿ ಫಾರ್ ದಟ್. ಸ್ವಲ್ಪ ರೀಸನ್ಸ್ ಇತ್ತು, ರೀಸನ್ಸ್ ಹೇಳೋದಿಕ್ ನನಗೆ ಇಷ್ಟ ಇಲ್ಲ. ಬಟ್ ಇವಾಗಿಂದ ಕಂಟಿನ್ಯೂ ಆಗಿ ಆಕ್ಟಿವ್ ಆಗಿರ್ತೀನಿ. ಡೈಲಿ ವ್ಲಾಗ್ಸ್ ಮಾಡದೇ ಇದ್ರು ಅಟ್ಲೀಸ್ಟ್ ಮಿನಿ ವ್ಲಾಗ್ ಏನೋ ಒಂದು ಕಂಟೆಂಟ್ ನ ಶೇರ್ ಮಾಡೋದು, ಈ ತರ ಆಕ್ಟಿವ್ ಆಗಿರ್ತೀನಿ ಅಂತ ಮಾತ್ರ ಪ್ರಾಮಿಸ್ ಮಾಡ್ತೀನಿ. ಸೊ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ಮುಟಗಿ ಮಾಡಿದ್ದೆ. ಮುಟಗಿ ಅಂದ್ರೆ ಈ ಉತ್ತರ ಕರ್ನಾಟಕ ಸೈಡ್ದವರಿಗೆಲ್ಲ ಐಡಿಯಾ ಇರುತ್ತೆ. ಆ ಬೇರೆ ಕಡೆ ಅವರಿಗೆ ಅಷ್ಟೊಂದು ಐಡಿಯಾ ಇರಲ್ಲ. ಆಕ್ಚುಲಿ ನನಗೆ ಗೊತ್ತಿರ್ಲಿಲ್ಲ ಮದ್ವೆಗ್ ಮುಂಚೆ, ಮದ್ವೆ ಆದ್ಮೇಲೆ ಗೊತ್ತಾಗಿರೋದು. ಹಂಗಾಗಿ ಹೇಳ್ದೆ. ಸೊ ಮುಟ್ಟಿಗೆ ಯಾವ ತರ ಮಾಡೋದು, ಅದು ಏನು ಅಂತ ನಿಮಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಬ್ಲಾಗ್ಸ್ ಅಲ್ಲಿ ತೋರಿಸ್ತೀನಿ. ಸೊ ನಮ್ಮ ಮನೆಯವರು ಇವತ್ತು ಆಫೀಸಿಗೆ ಹೋಗ್ಬೇಕು, ಬೆಳಗ್ಗೆ ಬೇಗ ಬಿಸಿ ಬಿಸಿಯಾಗಿ ಮುಟ್ಗಿ ಮಾಡ್ಕೊಟ್ಬಿಡು ಸಾಕು, ಅಡ್ಗೆ ಎಲ್ಲ ಏನು ಬೇಡ, ಮುಟ್ಗಿ ತಿಂದು ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಹಂಗಾಗಿ ಬೆಳಗ್ಗೆ ಬಕ್ರಿ ಅದಾದ್ಮೇಲೆ ಮುಟ್ಗಿ ಮಾಡಿದ್ದೆ. ಅವ್ರು ತಿಂದ್ಬಿಟ್ಟು ಆಫೀಸಿಗೆ ಹೋಗಿದ್ದಾರೆ. ಇವಾಗ ಮಧ್ಯಾಹ್ನಕ್ಕೆ ಅಡ್ಗೆ ಮಾಡ್ಬೇಕು. ಅವ್ರು ಹೆಂಗು ಇನ್ನು ಬರೋದು ಈವ್ನಿಂಗ್ ಮೇಲೆನೆ. ಸೊ ಲಂಚ್ ಅಲ್ಲೇ ಮಾಡ್ತೀನಿ ಅಂತ ಹೇಳೋಗಿರೋದ್ರಿಂದ ನನಗೆ ಅಥರ್ವಂಗ್ ಇಬ್ರಿಗೆ ಅಂದ್ರೆ ನನಗೆ ಲಿಟ್ರಲಿ ಬೇಳೆಗಿಟ್ಟು ಮುದ್ದಿ ಪಲ್ಯ ಸಾರು ಹುಳಿ ಎಕ್ಸೆಟ್ರಾ ಎಕ್ಸೆಟ್ರಾ ಅದೆಲ್ಲ ಮಾಡೋದಿಕ್ ಇಂಟ್ರೆಸ್ಟೇ ಇರಲ್ಲ. ಹಂಗಾಗಿ ಏನಾದ್ರೂ ಸಿಂಪಲ್ ಆಗಿ ಮಾಡೋಣ ಅನ್ಕೊಂಡೆ. ಸಿಂಪಲ್ ಆಗಿ ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮಮ್ಮ ನನಗೊಂದು ಐಡಿಯಾ ಕೊಟ್ರು. ಆಕ್ಚುಲಿ ನನಗೆ ಮೆಂತ್ಯದಿಟ್ಟು ಗೊಜ್ಜು ಅಂದ್ರೆ ತುಂಬಾ ಇಷ್ಟ. ಇದನ್ನು ಉತ್ತರ ಕರ್ನಾಟಕ ಸೈಡ್ ಅವ್ರಿಗೆ ಐಡಿಯಾ ಇರಲ್ಲ ನನ್ನ ಪ್ರಕಾರ. ಮೆಂತ್ಯದಿಟ್ಟು ಗೊಜ್ಜು ಅಂತ ಮಾಡ್ತಿದ್ಲು ನಮ್ಮಮ್ಮ. ನಮ್ಮ ಅಪ್ಪಂಗೆ ನನಗೆ ನಮ್ಮ ಮನೇಲಿ ತುಂಬಾ ಇಷ್ಟ ಅದು. ನಮ್ ಮನೆಯವ್ರಿಗೆ ಇಷ್ಟ ಆಗಲ್ಲ ಅದು. ಯಾಕೆ ಅಂದ್ರೆ ಸ್ವೀಟ್ ಫ್ಲೇವರ್ ಇಷ್ಟ ಪಡೋರಿಗೆಲ್ಲ ಇಷ್ಟ ಆಗುತ್ತೆ ಅದು. ಸೊ ನಮ್ಮ ಮನೆಯವ್ರು ಸ್ವೀಟ್ ಫ್ಲೇವರ್ ಜಾಸ್ತಿ ಇಷ್ಟ ಪಡಲ್ಲ. ಇನ್ ಕೇಸ್ ಸಾರು ಹುಳಿಲಿ ಏನಾದ್ರು ಅಪ್ಪಿ ತಪ್ಪಿ ಸ್ವಲ್ಪ ಜಾಸ್ತಿ ಬೆಲ್ಲ ಬಿದ್ರೂನು ಅವರು ಊಟನೇ ಮಾಡಲ್ಲ ಸರಿಯಾಗಿ, ಆ ತರದವ್ರು. ಹಂಗಾಗಿ ಮೆಂತ್ಯದಿಟ್ಟು ಗೊಜ್ಜು ಅವ್ರಿಗೆ ಇಷ್ಟ ಆಗಲ್ಲ. ಸೊ ನಾನ್ ಯಾವಾಗೂ ಮನೇಲಿ ಮಾಡೇ ಇಲ್ಲ, ಮದ್ವೆ ಆದಾಗಿಂದನೂ ಮಾಡಿಲ್ಲ. ಇವತ್ತು ಹೆಂಗು ಅವ್ರು ಲಂಚ್ ಆಫೀಸಲ್ಲೇ ಮಾಡ್ತಾರಲ್ವಾ, ಸೊ ನಾನು ಅಥವಾ ಇಬ್ರೆ ಹೆಂಗು ಸೊ ಮೆಂತ್ಯದಿಟ್ಟು ಗೊಜ್ಜು ಟ್ರೈ ಮಾಡೋಣ ಇವತ್ತು ಅಂತ ಅನ್ಕೊಂಡೆ. ಅಂಡ್ ತುಂಬಾ ಜನಕ್ಕೆ ಅದು ಯಾವ ತರ ಮಾಡ್ತಾರೆ ಅಂತ ಐಡಿಯಾ ಇರಲ್ಲ ಅಲ್ವಾ. ಸೊ ಆ ರೆಸಿಪಿನ ನಿಮ್ಗೂ ಶೇರ್ ಮಾಡೋಣ ಅಂತ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ. ಸಿಂಪಲ್, ತುಂಬಾ ಅಂದ್ರೆ ತುಂಬಾ ಈಸಿ ಮೆಂತ್ಯದಿಟ್ಟು ಗೊಜ್ಜು ಮಾಡೋದು. ಒಂಥರ ಲೇಜಿ ಡೇಸ್ ಇರುತ್ತೆ ನೋಡಿ, ಆ ಟೈಮಲ್ಲಿ ಟ್ರೈ ಮಾಡ್ಬೋದು. ಹಿಂಗೆ ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ರೆಡಿ ಆಗ್ಬಿಡುತ್ತೆ. ಸೊ ಇವಾಗ ಇನ್ನೂ ತುಂಬಾ ಕೆಲ್ಸ ಇದೆ. ಆಕ್ಚುಲಿ ಇತ್ತೀಚಿಗೆ ಏನ್ ಚಳಿ ಇರುತ್ತೆ ಗುರು ಬೆಂಗಳೂರಲ್ಲಿ, ಅಪ್ಪ ನನಗಂತೂ ನೈಟ್ ಕ್ಲೀನ್ ಕಿಚನ್ ನೋಡ್ದೆ ಮಲಗ್ತಾನೆ ಇರ್ಲಿಲ್ಲ ನಾನು ಈ ಮನೆಗ್ ಬಂದಾಗಿಂದ. 1 year ಮೇಲಾಯ್ತು ನಾವ್ ಈ ಮನೆಗ್ ಬಂದು. ನಿನ್ನೆ ಆ ಚಳಿಗೆ ನನಗೆ ಪಾತ್ರೆ ತೊಳೆಯಕ್ ಆಗದೆ ಹಂಗೆ ಮಲ್ಕೊಂಡಿದ್ದೀನಿ. ಅಷ್ಟು ಫ್ರಿಡ್ಜ್ ಅಲ್ಲಿ ಇರೋ ನೀರು ಐಸ್ ನೀರ್ ಬಂದಂಗ್ ಬರ್ತಿದೆ ಟ್ಯಾಪ್ ಅಲ್ಲಿ. ಅದನ್ನ ನನಗ್ ಮುಟ್ಟಿ ಪಾತ್ರೆ ಎಲ್ಲ ತೊಳ್ದು ಕಿಚನ್ ಕ್ಲೀನ್ ಮಾಡ್ಕೊಳಕ್ ಆಗಿಲ್ಲ ನಿನ್ನೆ. ಆ ಚಳಿ ತಡ್ಕೊಳಕ್ಕೆ ಆಗಿಲ್ಲ ಆಕ್ಚುಲಿ. ಹಂಗಾಗಿ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದೆ. ನಮ್ಮ ಮನೆಯವ್ರುನು ಬೆಳಗ್ಗೆ ಬೇಗ ಆಫೀಸ್ಗೆ ಹೋಗ್ಬೇಕು ಅಂತ ಹೇಳಿರೋದ್ರಿಂದ ಫಸ್ಟ್ ಪ್ರಿಫರೆನ್ಸ್ ಈ ಕಡೆ ಕುಕ್ಕಿಂಗು, ಆ ಕಡೆ ಪ್ರಿಫರೆನ್ಸ್ ಕೊಟ್ಟೆ. ಸೊ ಪಾತ್ರೆ ಎಲ್ಲ ತೊಳೆಯಕ್ ಆಗಿಲ್ಲ. ಇವಾಗ ಪಾತ್ರೆ ತೊಳೆದು ಅಡ್ಗೆ ಮಾಡ್ಬೇಕು. ಅದಾದ್ಮೇಲೆ ಇವತ್ತಿನ ಮಧ್ಯಾಹ್ನದ ಮೇಲೆ ಬ್ಲಾಗ್ ಯಾವ ತರ ಇರುತ್ತೆ, ನನ್ ರೊಟೀನ್ಸ್ ಏನಿರುತ್ತೆ ಅಂತಾನು ತೋರಿಸ್ತೀನಿ ಬ್ಲಾಗ್ ಅಲ್ಲಿ. ಬಟ್ ಇವಾಗ ಫಸ್ಟ್ ಪಾತ್ರೆ ತೊಳೆದ್ಬಿಟ್ಟು ಅಡ್ಗೆ ಮಾಡೋಣ. ಅಡ್ಗೆಯಲ್ಲಿ ಸ್ಪೆಷಲ್ ರೆಸಿಪಿ ಬಂದ್ಬಿಟ್ಟು ಏನ್ ಹೇಳಿ, ಮೆಂತ್ಯದಿಟ್ಟು ಗೊಜ್ಜು. ಸೊ ಇದು ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ಆಗೋಗುತ್ತೆ, ಹಂಗಾಗಿ ಅದನ್ನ ಚೂಸ್ ಮಾಡ್ಕೊಂಡಿದೀನಿ. ಮ್ಯಾಕ್ಸಿಮಮ್ ಹೆಣ್ಮಕ್ಳೆಲ್ಲ ಇದೇ ತರ ಅನ್ಸತ್ತಲ್ವಾ. ಹಸ್ಬೆಂಡ್ ಮನೇಲಿ ಊಟ ಮಾಡಲ್ಲ ಅಂದ್ರೆ ಏನೋ ಒಂದು ಬರೀ ಅನ್ನ ಮಾಡ್ಕೊಂಡು ತುಪ್ಪನ ಮೊಸರನ್ನ ಊಟ ಮಾಡಿದ್ರು ಅದ್ರಲ್ಲಿ ಆಶ್ಚರ್ಯ ಇರಲ್ಲ, ಇಂಟ್ರೆಸ್ಟ್ ಇರಲ್ಲ ಅವರಿಗೆ ಒಬ್ರಿಗೆ ಮಾಡ್ಕೊಳ್ಳೋದಿಕ್ಕೆ. ಸೊ ನಾನು ಅದೇ ತರ ಇವಾಗ ಮೆಂತ್ಯದಿಟ್ಟು ಗೊಜ್ಜು ಮಾಡೋದನ್ನ ತೋರಿಸ್ತೀನಿ. ಫಸ್ಟ್ ಪಾತ್ರೆ ತೊಳ್ದ್ಬಿಟ್ಟು ಅದಾದ್ಮೇಲೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತೀರಿ. ಸ್ಟೇ ಟ್ಯೂನ್ಡ್. ಸೊ
ಪಾತ್ರೆ ತೊಳೆಯೋಷ್ಟರಲ್ಲಿ ನೋಡಿ ಯಾರಿದ್ದಾರೆ, ಯಾರವ್ರು? ಮತ್ತೆ ಮತ್ತೆ ಪಾತ್ರೆ ತೊಳೆದು ಮುಗಿಸೋ ಅಷ್ಟ್ರಲ್ಲಿ ಎದ್ಬಿಟ್ಟ. ಇದು ತಿನ್ನೋದಲ್ಲ, ಮೊಮ್ಮಮ್ಮ ಮಾಡ್ಬೇಕೀಗ. ಸೊ ಮೆಂತೆದಿಟ್ಟು ಗೊಜ್ಜಿಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ರೆ ಹುಣಸೆ ಹಣ್ಣಿನ ರಸ, ಬೆಲ್ಲ, ಮೆಂತೆದಿಟ್ಟು ಇಷ್ಟು. ಫಸ್ಟ್ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಪ್ರಾಸೆಸ್ ತೋರಿಸ್ತಾ ಬರ್ತೀನಿ ನೋಡಿ. ಹುಣಸೆ ಹಣ್ಣಿನ ರಸ ಇರುತ್ತಲ್ಲ, ಅದ್ರಲ್ಲಿ ಬೆಲ್ಲದ ಪೌಡರ್ನ ಹಾಕೋಬೇಕು. ಏನು ಬೆಲ್ಲ ಬೇಕಾ? ಕೊಡ್ತೀನಿ. ತಿನ್ನು, ತಗೊಂಡ್ ಕೈಯಾಗ ತಗೊಂಡ್ ತಿನ್ನು. ನಮ್ಮಮ್ಮ ರೆಡಿ ಮಾಡ್ತಿದ್ದೀನಿ. ಸೊ ಹುಣಸೆ ಹಣ್ಣಿನ ರಸದಲ್ಲಿ ಬೆಲ್ಲದ ಪೌಡರ್ನ ನಿಮಗೆ ಬ್ಯಾಲೆನ್ಸ್ ಎಷ್ಟು ಬೇಕಾಗುತ್ತೆ ಗೊತ್ತಾಗುತ್ತಲ್ಲ. ನಾನಿವತ್ ನನಗೆ ಅಥರ್ವಂಗ್ ಇಬ್ರಿಗೆ ಮಾಡ್ತಿರೋದ್ರಿಂದ ಈ ಚಿಕ್ಕ ಬೌಲಲ್ಲಿ ಮಾಡಿದೀನಿ. ಹುಣಸೆ ಹಣ್ಣಿನ ರಸಕ್ಕ ಬೆಲ್ಲದ ಪೌಡರ್ನ ಆಡ್ ಮಾಡಾಯ್ತು. ಅದಕ್ಕೆ ಒಂದು 3 ಸ್ಪೂನ್ಸ್ ಅಷ್ಟು ಮೆಂತೆದಿಟ್ಟು, ಇದು ಬೆಲ್ಲದ ಪೌಡರ್ ಸ್ವಲ್ಪ ಮುಂದೆನೆ ಇರ್ಬೇಕು. ಸ್ವೀಟ್ ಫ್ಲೇವರೇ ಜಾಸ್ತಿ ಇದ್ರೆ ಚೆನ್ನಾಗಿರೋದು. ಇದು ನಾನು ಆವಾಗ್ಲೇ ಹೇಳಿದ್ನಲ್ಲ, ಇದು ಸ್ವೀಟ್ ಫ್ಲೇವರ್ ಜಾಸ್ತಿ ಇರುತ್ತೆ, ಅದಕ್ಕೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಅಂತ. ಸೊ ಇದು ಎಲ್ಲಾನು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಕರಗಿರ್ಬೇಕು. ಅದಕ್ಕೆ ಹೇಳಿದ್ದು ಬೆಲ್ಲದ ಪೌಡರ್ನ ಹಾಕೋಬೇಕು ಅಂತ. ಪೌಡರ್ ಆದ್ರೆ ಈಸಿಯಾಗಿ ಮೆಲ್ಟ್ ಆಗ್ಬಿಡುತ್ತೆ. ಬಿಸಿ ಮಾಡೋದಿರಲ್ಲ, ಇದು ಹಸಿದು ಮಾಡೋದು ಹೀಗೇನೆ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕು ಅದನ್ನು ಆಡ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಮುಟ್ಬಾರ್ದಪ್ಪು. ಬೆಲ್ಲ ತಿನ್ನು. ಹಿಂಗ್ ಮಾಡಿ, ಬೆಲ್ಲ ಪುಡಿ ಮಾಡಿದ್ರ ಟಕ್ ಮಾಡಿ ಮಾಡಿ. ರುಚಿಗೆ ಎಷ್ಟು ಉಪ್ಪು ಬೇಕು ಅದನ್ನು ಆಡ್ ಮಾಡ್ಕೊಂಡು ಮಾಡಿ ಟಪ್ ಟಪ್ ಮಾಡಿ. ಬೆಲ್ಲ ಮಾಡು, ಬೆಲ್ಲ ಪುಡಿ. ಸೊ ಇವಾಗ ಇದು ಏನು ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದೀವಲ್ಲ, ಇದಕ್ಕೆ ಎಣ್ಣೆಲಿ ಸಾಸ್ವಿ, ಜೀರ್ಗಿ, ಉಪ್ಪು ಹಚ್ಚಿದ ಮೆಣಸಿನ್ಕಾಯಿ ಇರುತ್ತಲ್ಲ ಅದು, ಅದಾದ್ಮೇಲೆ ಸ್ವಲ್ಪ ಇಂಗು, ಇಷ್ಟು ಒಗ್ಗರಣೆ ಮಾಡ್ಕೊಂಡು ಇದನ್ನ ಅದ್ರಲ್ಲಿ ಮಿಕ್ಸ್ ಮಾಡಿದ್ರೆ ಮುಗೀತು. ಮೆಂತ್ಯದಿಟ್ಟು ಗೊಜ್ಜು ರೆಡಿ. ಎಷ್ಟು ಸಿಂಪಲ್ ಆಗಿದೆ ಅಲ್ಲ, ಬಟ್ ಟೇಸ್ಟ್ ಸಖತ್ತಾಗಿರುತ್ತೆ. ಸ್ವೀಟ್ ಫ್ಲೇವರ್ ಇಷ್ಟ ಪಡೋರಿಗೆ ಇಷ್ಟ ಆಗುತ್ತೆ, ಇಲ್ಲ ಅಂದ್ರೆ ಇಷ್ಟ ಆಗಲ್ಲ. ಸೊ ಮುಂಚೆನೆ ಹೇಳ್ತಿದ್ದೀನಿ, ನಿಮಗೆ ಸ್ವೀಟ್ ಫ್ಲೇವರ್ ಇಷ್ಟ ಆಗುತ್ತೆ ಅಂದ್ರೆ ಮಾತ್ರ ಟ್ರೈ ಮಾಡಿ. ಯಾಕ 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 ಹಂಗ್ಯಾಕ ಹಂಗ್ಯಾಕ್ ಮಾಡ್ತಾ ಇದ್ದೆ? ಸೋಗ್ ಯಾರ್ ಮಾಡ್ತಾರ? ಸೊ ಎಲ್ಲ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು, ಉಪ್ಪು, ಸಿಹಿ, ಹುಳಿ ಎಲ್ಲ ಕರೆಕ್ಟ್ ಇದ್ಯಾ ಅಂತ. ಪರ್ಫೆಕ್ಟ್ ಇದೆ. ಒಗ್ಗರಣೆ ಹಾಕ್ಬಿಟ್ಟು ಬಿಸಿ ಬಿಸಿ ಅನ್ನ ಮೆಂತ್ಯದಿಟ್ಟು ಗೊಜ್ಜು. ಯಮ್ಮಿ ಯಮ್ಮಿ ಇರ್ತದ ಅಪ್ಪು. ಇದು ಹೆಂಗಿರ್ತದ? ಯಮ್ಮಿ ಯಮ್ಮಿ. ತಿಂತಿ ತಿಂತಿ ತಿಂತೀಯಾ? ತಿನ್ನೋಣ ಇಬ್ರು. ಇವಾಗ ಇದಕ್ಕೆ ಒಗ್ಗರಣೆ ಮಾಡೋದಿಕ್ಕೆ ಒಂದು ಚಿಕ್ಕ ಕಡಾಯಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ನ ಆಡ್ ಮಾಡ್ಕೊತಾ ಇದ್ದೀನಿ.
ಸೋಗ್ ಯಾರು ಮಾಡ್ತಾರ? ದೇಸಾಯಿ ಯಾರು? ಅಮ್ಮನ ಹೆಸರೇನು? ಅಪ್ಪನ ಹೆಸರೇನು? ಅಪ್ಪನ ಹೆಸರು ಏಯ್, ಅಪ್ಪನ ಹೆಸರೇನು? ಅಪ್ಪನ ಹೆಸರೇನ್ ಬಂಗಾರಿ? ಹಾ, ನಿನ್ ಪೆಂಗ್ವಿನ್ ಯಾರು ಕೊಟ್ರು? ಎಲ್ಲಿದ್ದಾಳೆ ಚಿನ್ನಿ ಅಕ್ಕ? ಎಲ್ಲಿ? ಟಾಟಾ ಹೋಗಳಲ್ಲ. ಹ್ಮ್, ಚಿನ್ನಿ ಟಾಟಾ, ಚಿನ್ನಿ ಟಾಟಾ, ಚಿನ್ನಿ ಟಾಟಾ. ಸೊ ಆಯಿಲ್ ಹೀಟ್ ಆಗಿದೆ, ಇವಾಗ ಅದಕ್ಕೆ ಸ್ವಲ್ಪ ಸಾಸಿವೆ, ಅದಾದ್ಮೇಲೆ ಒಂದ್ ಸ್ವಲ್ಪ ಜೀರಿಗೆ, ಒಂದ್ ಸ್ವಲ್ಪ ಇಂಗು, ಅದಾದ್ಮೇಲೆ ಉಪ್ಪು ಹಚ್ಚಿದ ಮೆಣಸಿನ್ಕಾಯಿ, ಏನದು? ಏನು ಗೊತ್ತಾ, ಮಾತಾಡ್ತಾ ಮಾತಾಡ್ತಾ ಮೈಕ್ ಚಾರ್ಜ್ ಆಗೋಗಿ ಆಫ್ ಆಗಿಬಿಟ್ಟಿದೆ. ನಾನು ಅಬ್ಸರ್ವೇ ಮಾಡಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಾಗ ಒಗ್ಗರಣೆ ರೆಡಿ ಆಗಿತ್ತಲ್ವ, ಅದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಮುಂಚೆನೇ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಿ ನೋಡಿ, ಹುಣಸೆಹಣ್ಣಿನ ರಸ, ಬೆಲ್ಲ, ಮೆಂತ್ಯದಿಟ್ಟು, ಉಪ್ಪು ಎಲ್ಲನೂ ಅದನ್ನು ಅದರಲ್ಲಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು, ಮೆಂತ್ಯದಿಟ್ಟಿನ ಗೊಜ್ಜು ರೆಡಿ ಆಗಿಬಿಡುತ್ತೆ. ಅಡುಗೆ ಮಾಡಬೇಕಾದ್ರೆ ಇತ್ತೀಚೆಗೆ ನನಗಂತೂ ಫುಲ್ ಟೈಮ್ ಪಾಸು, ಎಂಜಾಯ್ಮೆಂಟು ಅಥರ್ವನ ಜೊತೇಲಿ ಕರ್ಕೊಂಡೇ ಮಾಡ್ತಿರ್ತೀನಿ. ಮುಂಚೆ ಆದರೆ ಅವನು ಈ ಥರ ಸುಮ್ಮನೆ ಆಡ್ತಾ ಕೂಡ್ತಿರ್ಲಿಲ್ಲ, ಕರ್ಕೊಂಡು ಅಡುಗೆ ಮಾಡು ಅಂತ ಹಠ ಮಾಡ್ತಿದ್ದ. ಆವಾಗ ತುಂಬ ಕಷ್ಟ ಆಗ್ತಿತ್ತು. ಇವಾಗ ಏನಾದರೂ ಕೈಯಲ್ಲಿ ಕೊಟ್ಟು ಕೂಡಿಸಿ ಕೆಲಸನ ಮ್ಯಾನೇಜ್ ಮಾಡ್ಕೋತೀನಿ. ಅವನದೇ ಸ್ಟೈಲಲ್ಲಿ ಅವನು ಆಟ ಆಡ್ತಾ ಅವನು ಟೈಮ್ ಪಾಸ್ ಮಾಡ್ತಿರ್ತಾನೆ, ನಾನು ಅಲ್ಲೇ ಇರ್ತೀನಲ್ವ, ಅವನ್ನ ಅಬ್ಸರ್ವ್ ಮಾಡಿಕೊಂಡು ಅಡುಗೆ ಮಾಡ್ತೀನಿ. ಸೊ ನೋಡ್ತಿದ್ದೀರಲ್ಲ, ಒಗ್ಗರಣೆಗೆ ನಾನು ಮುಂಚೆ ಮಾಡ್ಕೊಂಡಿರೋ ಮಿಕ್ಸ್ ಎಲ್ಲನೂ ಹಾಕಿ ಮೆಂತ್ಯದಿಟ್ಟು ಗೊಜ್ಜು ರೆಡಿ ಆಯಿತು. ಸೋಯಾ ನೋಡಿದ್ರಲ್ಲ ಗಾಯ್ಸ್, ಇಷ್ಟೇ ಸಿಂಪಲ್ ರೆಸಿಪಿ. ಇದು ಹಸಿದೆ ಮಾಡೋದು. ಸ್ಟೆಪ್ಸ್ ಇನ್ನೊಂದ್ಸಲ ಹೇಳ್ತೀನಿ. ಹುಣಸೆಹಣ್ಣಿನ ರಸದಲ್ಲಿ ಬೆಲ್ಲದ ಪೌಡರ್ನ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು. ಅದಾದ್ಮೇಲೆ ಒಂದ್ 3 to 4 ಟೇಬಲ್ ಸ್ಪೂನ್ ಮೆಂತ್ಯದಿಟ್ಟು. ಇದ್ ಮಾಡ್ಬೇಕು ಅಂದ್ರೆ ಮೆಂತ್ಯದಿಟ್ಟು ಇರ್ಬೇಕು ಮನೇಲಿ. ಮೆಂತ್ಯದಿಟ್ಟನ್ನ ಎಲ್ಲಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ನೋಡ್ಕೊಂಡು ಅದಕ್ಕೆ ಸಾಸ್ವಿ, ಜೀರಿಗೆ, ಇಂಗು ಮತ್ತೆ ಉಪ್ಪು ಹಚ್ಚಿದ ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಕೊಂಡ್ರೆ ಮುಗೀತು, ಮೆಂತ್ಯದಿಟ್ಟಿನ ಗೊಜ್ಜು ರೆಡಿ. ಸೊ ನೋಡಿ, ನಾನಂತೂ ಕಾಯ್ತಿದ್ದೀನಿ. ಆಕ್ಚುಲಿ ತುಂಬಾ ದಿವಸ ಆಯ್ತು ಇದನ್ನ ತಿಂದು. ಬಿಸಿ ಬಿಸಿ ಅನ್ನ ರೆಡಿ ಇದೆ. ಅಥರ್ವ ಅಂತೂ ಊಟ ಮಾಡೋದಕ್ಕೆ ತುಂಬಾ ಕಾಯ್ತಿದ್ದಾನೆ. ಸೊ ಊಟ ಮಾಡಿ ಆದ್ಮೇಲೆ ಮತ್ತೆ ನೆಕ್ಸ್ಟ್ ನನ್ನ ಇವತ್ತಿನ ಡೇ ವ್ಲಾಗ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಊಟ ಆದ್ಮೇಲೆ ಇವತ್ತು ಮಧ್ಯಾಹ್ನದ ಮೇಲೆ ನನ್ನ ವ್ಲಾಗ್ ಯಾವ ತರ ಇರುತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ. ಇನ್ನು ಯಾರಾದ್ರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅಂಡ್ ವ್ಲಾಗ್ ನ ಎಂಡ್ ತನಕ ನೋಡಿ. ಪೂರ್ತಿ ವ್ಲಾಗ್ ನ ನೋಡ್ತೀರಾ ಅನ್ಕೊಂಡಿದೀನಿ. ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ. ಸೊ ಇವಾಗ ಬಿಸಿ ಬಿಸಿ ಅನ್ನ ರೆಡಿ ಇದೆ, ಮೆಂತ್ಯದಿಟ್ಟಿನ ಗೊಜ್ಜು ರೆಡಿ ಇದೆ. ಊಟ ಆದ್ಮೇಲೆ ಮತ್ತೆ ಸಿಗುವ. ಮೊಮ್ಮಮ್ಮ ಹೆಂಗದಪ್ಪು? ಅಮ್ಮಿ ಅಂತೆ. ನಾನು ಹೇಳ್ತೀನಿ ಅಮ್ಮಿ. ನೀವು ಟ್ರೈ ಮಾಡಿ, ಆಮೇಲೆ ಸಿಗ್ತೀನಿ. ನೋಡಿದ್ರಲ್ಲ, ತುಂಬ ದಿನದ ಮೇಲೆ ಆಸೆ ಪಟ್ಟು ಮೆಂತ್ಯದಿಟ್ಟು ಗೊಜ್ಜು ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು. ನಾನು ಅಥರ್ವ ಇಬ್ಬರೂ ಇಷ್ಟಪಟ್ಟು ಊಟ ಮಾಡಿದ್ವಿ. ಸೊ ಇಬ್ಬರದು ಊಟ ಮುಗಿದ್ಮೇಲೆ ಇವಾಗ ಟೆರಸಿಗೆ ಬಂದಿದ್ವಿ ಬಟ್ಟೆ ಒಣಗಾಕೋಣ ಅಂತ. ಆ್ಯಕ್ಚುಲಿ ತುಂಬ ಬಿಸಿಲಿತ್ತು ಇವತ್ತು ಮಧ್ಯಾಹ್ನ.
ಮನೆಯಲ್ಲೇ ಇದ್ದು ಆ ಬಿಸಿಲಿಗೆ ನನಗೆ ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ. ಇನ್ನು ಬಟ್ಟೆ ಒಣಗಾಕಿ ಬಂದಾದಮೇಲೆ ಅಥರ್ವನ್ನ ಮಲಗಿಸ್ಬಿಟ್ಟೆ ಸ್ವಲ್ಪ ಹೊತ್ತು. ಅವ್ನು ಮಲಗಿದ್ನಲ್ವ, ಇನ್ನು ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಬಿಡೋಣ ಅಂತ ಬಟ್ಟೆ ಮಡಚಿಡ್ತಾ ಇದ್ದೆ. ಹಿಂದಿನ ದಿವಸ ನಾನು ನನ್ನ ಕಸಿನ್ ಮನೆಗೆ ಹೋಗಿರೋದ್ರಿಂದ ಅವತ್ತಿಂದು ಬಟ್ಟೆ ಮಡಚಿರಲಿಲ್ಲ, ಹಾಗಾಗಿ ತುಂಬ ಬಟ್ಟೆ ಮಡಚೋದಿತ್ತು. ಸೊ ಎಲ್ಲ ಬಟ್ಟೆನೂ ಮಡಚಿಟ್ಕೊಂಡ್ಬಿಟ್ಟೆ ಅವನು ಎದ್ದೇಳೋ ಅಷ್ಟರಲ್ಲಿ. ನನಗೆ ಬಟ್ಟೆ ಮಡಚಿಡೋದು ಅಂದರೆ ತುಂಬ ಇಷ್ಟ. ಹಾಡು ಹಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಬಟ್ಟೆ ಮಡಚಿಡ್ತೀನಿ. ನನ್ನ ಫೇವ್ರೆಟ್ ಕೆಲಸ ಅಂತ ಹೇಳ್ಬೋದು ಇದು. ಸೊ ಇನ್ನು ಬಟ್ಟೆ ಎಲ್ಲ ಮಡಚಿಟ್ಟಾದಮೇಲೆ ತೊಳೆದಿಟ್ಟಿರೋ ಪಾತ್ರೆ ಎಲ್ಲನೂ ಡಬ್ಬ ಹಾಕಿದೆ. ಅದ್ರ ಪ್ಲೇಸಿಗೆ ಎಲ್ಲ ಇಟ್ಕೊಂಡ್ಬಿಟ್ರೆ, ನನಗೆ ಹೇಳಿದ್ನಲ್ಲ ಕಿಚನ್ ಕ್ಲೀನಾಗಿರಬೇಕು. ಆ ಟಬ್ಬಲ್ಲಿ ಪಾತ್ರೆನೂ ಅಲ್ಲೇ ಬಿಟ್ರೂ ನನಗೆ ಇರಿಟೇಟ್ ಆಗ್ತಿರುತ್ತೆ. ಸೊ ಈವ್ನಿಂಗ್ ಎಲ್ಲ ಪಾತ್ರೆನೂ ಅಲ್ಲಿ ಸೇರಿಸಾದ್ಮೇಲೆ ಇವತ್ತು ಈವ್ನಿಂಗ್ ಟೀ ಟೈಮ್ಗೆ ನಮ್ಮ ಮನೆಯವ್ರು ಇಲ್ಲದೇ ಇರೋದ್ರಿಂದ ನಾನು ಒಬ್ಬಳೇ ಟೀ ಮಾಡಿಕೊಂಡು ಕುಡಿಯೋಣ ಅಂತ ಟೀ ಮಾಡಿಕೊಂಡೆ. ಆ್ಯಕ್ಚುಲಿ ಒಬ್ಬಳೇ ಇದ್ದಾಗ ಟೀ ಮಾಡ್ಕೊಳ್ಳಲ್ಲ ಆಲ್ಮೋಸ್ಟು, ಬಟ್ ಇವಾಗ ಚಳಿ ತುಂಬ ಇದೆ ಅಲ್ವಾ, ಹಾಗಾಗಿ ಮಾಡಿಕೊಂಡೆ. ನಮ್ಮ ಮನೇಲಿ ಸೋಫಾ ಮೇಲೆ ಕೂತ್ಕೊಂಡ್ರೆ ಮೈನ್ ಡೋರಿಂದ ಒಂದು ಪಾರ್ಕ್ ವ್ಯೂ ಸಿಗುತ್ತೆ. ಈವ್ನಿಂಗ್ ಟೈಮಲ್ಲಿ ಪಕ್ಷಿಗಳೆಲ್ಲ ಕಿಚ್ ಅಂತ ಫುಲ್ ಸೌಂಡ್ ಮಾಡ್ತಿರುತ್ತೆ. ಅದನ್ನ ನೋಡಿಕೊಂಡು ಟೀ ಕುಡಿಯೋದಕ್ಕೆ ಸಖತ್ತಾಗಿರುತ್ತೆ. ಆ್ಯಂಡ್ ಇವಾಗಂತೂ ಕ್ಲೈಮೇಟ್ ಕೂಡ ಅದಕ್ಕೆ ತಕ್ಕಂಗಿರುತ್ತೆ. ಸೊ ಟೀ ಕುಡ್ದಾಗಿ ಸ್ವಲ್ಪ ಹೊತ್ತು ಆದಮೇಲೆ ಅಥರ್ವನೂ ಎದ್ದ. ಅವನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಇವಾಗ ನೈಟ್ ಅವನಿಗೆ ಡಿನ್ನರ್ ಓಟ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ತುಂಬ ದಿನದ ಮೇಲೆ ಮಾಡ್ತಿದ್ದೀನಿ ಅವನಿಗೆ. ಇತ್ತೀಚೆಗೆ ನಾವೇನು ಊಟ ಮಾಡ್ತೀವಿ ಅದನ್ನೇ ಮಾಡ್ತಾನಲ್ವ, ಹಾಗಾಗಿ ಅವನಿಗೆ ಡಿಫ್ರೆಂಟಾಗಿ ಮಾಡೋದೇ ಬಿಟ್ಬಿಟ್ಟಿದ್ದೆ. ಏನಿಲ್ಲ, ಇದು ಹಾಲಲ್ಲಿ ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹಾಲು ಕುದಿಯೋ ಥರ ಆದಮೇಲೆ ಅದಕ್ಕೆ ಬೆಲ್ಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಆ್ಯಡ್ ಮಾಡ್ಕೋಬೇಕು. ಆ ಬೆಲ್ಲ ಎಲ್ಲ ನೀಟಾಗಿ ಕರಗಿ ಆದಮೇಲೆ ನಾನು ಮನೆಯಲ್ಲೇ ಮಾಡಿಟ್ಟಿರೋ ಡ್ರೈ ಫ್ರೂಟ್ಸ್ ಪೌಡರ್ನ ಅದಕ್ಕೆ ಆ್ಯಡ್ ಮಾಡ್ಕೋತೀನಿ. ಸೊ ನೋಡಿ, ಬೆಲ್ಲ ಎಲ್ಲ ಕರಗಿ ಆದಮೇಲೆ ಯಾವ ಥರ ಕಲರ್ ಕಾಣಿಸ್ತಿದೆ ಅಂತ. ಈ ಥರ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ನಾನು ಮನೆಯಲ್ಲೇ ಮಾಡಿರೋದಿದು. ಸೊ ಇದನ್ನು ಆ್ಯಡ್ ಮಾಡಿಕೊಂಡೆ. ಇದನ್ನು ಒಂದು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಟ್ಟ ಮೇಲೆ ಓಟ್ಸ್ ಪೌಡರ್ನೂ ಮಾಡಿಟ್ಟಿದ್ದೀನಿ ನಾನು ಮನೆಯಲ್ಲಿ. ತುಪ್ಪದಲ್ಲಿ ಓಟ್ಸ್ನ ಫ್ರೈ ಮಾಡಿಬಿಟ್ಟು ಅದನ್ನು ಪೌಡರ್ ಮಾಡಿಟ್ಟಿದ್ದೆ. ಆ್ಯಕ್ಚುಲಿ ನಾನು ಅಥರ್ವ ಚಿಕ್ಕವನಿದ್ದಾಗ ಎಷ್ಟು ಡಿಫ್ರೆಂಟಾಗಿ ರೆಸಿಪೀಸ್ ಮಾಡಿ ತಿನ್ನಿಸಿದ್ದೀನಿ. ನಿಮಗೇನಾದರೂ ಅದೆಲ್ಲ ಇಂಟ್ರೆಸ್ಟ್ ಇದೆ ಅಂದರೆ ಹೇಳಿ, ಅದನ್ನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಮಾಡಿ ತೋರಿಸ್ತೀನಿ. ಸೊ ಇವಾಗ ಓಟ್ಸ್ ಪೌಡರ್ನ ಹಾಕಿಬಿಟ್ಟು ಇಮಿಡಿಯೇಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಹಾಲು ಫುಲ್ ಬಾಯ್ಲ್ ಆಗ್ತಿರುತ್ತಲ್ಲ, ಅದು ಗಂಟಾಗ್ಬಿಡುತ್ತೆ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ಈ ಕನ್ಸಿಸ್ಟೆನ್ಸಿ ಬರಬೇಕು, ಅದು ಅಷ್ಟು ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಒಂಥರ ಸಖತ್ ಟೇಸ್ಟ್ ಇರುತ್ತೆ. ನನಗೆ ತುಂಬ ಇಷ್ಟ ಅದು. ಅಥರ್ವನು ತುಂಬ ಇಷ್ಟಪಟ್ಟು ತಿಂದದ್ದು. ತುಂಬ ದಿನದ ಮೇಲೆ ಮಾಡಿದ್ನಲ್ಲ, ಅವನು ತಿಂತಾನೋ ಇಲ್ವೋ ಅಂತ ಭಯ ಇತ್ತು. ಬಟ್ ಅದು ಟೇಸ್ಟ್ ಹೆಂಗಾಗಿತ್ತು ಹೇಳಿ ಕೇಳಿ, ಯಾರು ಮಾಡಿರೋದು? ಸಿಂಧು. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಮೇಲೆ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡೋದಷ್ಟೇ. ಇನ್ನು ಅವನಿಗೆ ಊಟ ಮಾಡಿಸಿ ಆದಮೇಲೆ ನಮ್ಮ ಮನೆಯವರು ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 9:30 ಆಗಿಬಿಟ್ಟಿತ್ತು ಇವತ್ತು. ಈ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಆಫೀಸಿಂದ ಮನೆಗೆ ಬರೋ ಅಷ್ಟರಲ್ಲೇ ಟಯರ್ಡ್ ಆಗಿಬಿಟ್ಟಿರುತ್ತೆ ಪಾಪ. ಆಫೀಸಲ್ಲಿ ಟಯರ್ಡ್ ಆಗಿರ್ತಾರೋ ಬಿಡ್ತಾರೋ, ಆ ಟ್ರಾಫಿಕಲ್ಲಿ ಬರೋ ಅಷ್ಟರಲ್ಲೇ ಸುಸ್ತಾಗಿಬಿಟ್ಟಿರ್ತಾರೆ. ಸೊ ನಮ್ಮ ಮನೆಯವ್ರು ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಹೀಗೆ ಇಮಿಡಿಯೇಟ್ ಊಟ ಬೇಡ ಅಂದರು. ಅಷ್ಟರಲ್ಲಿ ಅಥರ್ವನ ಮಲಗಿಸ್ಬಿಟ್ಟು ಅದಾದಮೇಲೆ ನಾನು ನಮ್ಮ ಮನೆಯವರು ಇಬ್ಬರೂ ಊಟ ಮಾಡಿದ್ವಿ. ಇತ್ತೀಚೆಗೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ನಮ್ಮ ನೈಟ್ ಡಿನ್ನರ್ ಬಿಗ್ ಬಾಸ್ ಟೈಮಿಗೆ ಇರುತ್ತೆ. ಎಕ್ಸಾಕ್ಟ್ಲಿ ಅಥರ್ವನ 9:30 ಅನ್ನೋ ಅಷ್ಟರಲ್ಲಿ ಮಲಗಿಸ್ತೀನಿ. ನಾವು ಇಬ್ಬರೂ 9:30ಇಂದ 10 ಅನ್ನೋ ಅಷ್ಟರಲ್ಲಿ ಡಿನ್ನರ್ನ ಮುಗಿಸ್ತೀವಿ. ಅದಾದಮೇಲೆ ಇನ್ನು ನನ್ನ ರೊಟೀನ್ಸ್ ಏನು, ಪಾತ್ರೆ ತೊಳೆಯೋದು, ಅದಾದಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲನೂ ಮಾಡಿ ಮುಗಿಸಿ ಮಲ್ಕೊಂಡ್ಬಿಡ್ತೀವಿ. ಸೊ ಸೇಮ್ ಡೈಲಿ ರೊಟೀನ್ ಥರನೇ ಇವತ್ತೂ ಎಲ್ಲ ಕಿಚನ್ನು ಕ್ಲೀನ್ ಮಾಡಿ ಮಲ್ಕೊಳ್ಳೋಣ ಅಂತ ಕಿಚನ್ನು ಕ್ಲೀನ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ನೆನ್ನೆ ಒಂದು ದಿವಸ ಬಿಟ್ಟಿರೋದಕ್ಕೆ ಪಾತ್ರೆ ತುಂಬ ಆಗಿಬಿಟ್ಟಿತ್ತಲ್ವ,
ಸೊ ಮತ್ತೆ ಆ ಮಿಸ್ಟೇಕ್ ಮಾಡೋದು ಬೇಡ ಅಂತ ಎಷ್ಟೇ ಚಳಿ ಇದ್ರೂ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಇವತ್ತು ಪಾತ್ರೆ ತೊಳೆದು ಕಿಚನ್ನು ಕ್ಲೀನ್ ಮಾಡಿಕೊಂಡೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವ್ಲಾಗ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.